ಹಾಯ್ ಎಲ್ರಿಗೂ ನಮಸ್ಕಾರ. ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದರೆ, ನೀವು ಆಲ್ರೆಡಿ ತಮ್ನೈನ್ ನೋಡಿದಾಗ ಈ ಒಂದು ತ್ರಿವಿಕ್ರಮ್ ಮತ್ತು ಹನುಮಂತು ಎಲ್ಲೇ ನೋಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಫೇಸ್ಬುಕ್ ಪೇಜ್ ಆಗಿರ್ಬೋದು, ಇವ್ರದ್ದೇ ಹವಾ ಅಂತಲೇ ಹೇಳ್ಬೋದು. ಇಲ್ಲ ಹನುಮಂತು ವಿನ್ ಆಗ್ತಾರೆ, ಈ ಕಡೆ ತ್ರಿವಿಕ್ರಮ್ ಅವರು ವಿನ್ ಆಗ್ತಾರೆ. ಎಲ್ಲಿ ನೋಡಿದ್ರು ತ್ರಿವಿಕ್ರಮ್ ಹನುಮಂತು, ತ್ರಿವಿಕ್ರಮ್ ಹನುಮಂತು. ಮೋಕ್ಷಿತಾ ಅಂತ ಹೇಳ್ಬಿಟ್ಟು ತುಂಬ ಕಡೆ ಸ್ವಲ್ಪ ಕಡೆ ಮೋಕ್ಷಿತಾ ಅವ್ರನ್ನು ಅಂದರೆ ಇಲ್ಲಿ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವ ಎಲ್ರಿಗೂ ಕೂಡ ಅವ್ರದ್ದೇ ಆದಂಥ ಫ್ಯಾನ್ ಪೇಜ್ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಎಲ್ಲ ಕಡೆ ಜಾಸ್ತಿ ವೈರಲ್ ಆ್ಯಂಡ್ ಈ ಎಲ್ಲ ಕಡೆ ಈ ಒಂದು ವೋಟಿಂಗ್ ರಿಸಲ್ಟ್ ಕೂಡ ನೋಡಿದ್ರೆ ಇಲ್ಲಿ ತ್ರಿವಿಕ್ರಮ್ ಮತ್ತು ಹನುಮಂತು ಅವರು ಇವಾಗ ಆಲ್ರೆಡಿ ವಿನ್ ಆಗ್ತಾರೆ. ವಿನ್ನರ್ ರನ್ನರ್ ಇಬ್ಬರು ಕೂಡ ಇವರೇನೆ. ಇಬ್ಬರಲ್ಲಿ ಒಬ್ಬರು ವಿನ್ನರ್, ಇನ್ನೊಬ್ಬರು ರನ್ನರ್ ಅಂತ ಹೇಳ್ಬಿಟ್ಟು ಕೇಳಿಬರ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಯಾಕಂದರೆ ತ್ರಿವಿಕ್ರಮ್ ಅವರು ಇವತ್ತು ಶುಕ್ರವಾರದ ಸಂಜೆ ವೋಟಿಂಗ್ ರಿಸಲ್ಟಲ್ಲೂ ಕೂಡ ಅಷ್ಟೇ ಹನುಮಂತು ಅವರು ಮೇಲ್ಗಡೆ ಇದ್ದಾರೆ, ಅದರಲ್ಲಿ ಕೆಳಗಡೆ ಬಂದುಬಿಟ್ಟು ತ್ರಿವಿಕ್ರಮ್ ಅವರು ಇದ್ದಾರೆ ಅಂತಲೇ ನೋಡ್ಬೋದು. BBK11 ಮನೆ ಕಡೆಯಿಂದ ನೋಡಿದ್ರೆ ನಾವಿಲ್ಲಿ ಓಟಿನ ಜೊತೆಗೆ ಇಲ್ಲಿ ವ್ಯಕ್ತಿತ್ವ ಕೂಡ ನೋಡ್ತಾರೆ, ಮನೆಯಲ್ಲಿ ಯಾವ ಥರ ಇದ್ದಾರೆ ಅಂತಲೂ ಕೂಡ ನೋಡ್ತಾರೆ. ಸೊ ವ್ಯಕ್ತಿತ್ವದಲ್ಲಿ ಹನುಮಂತು ಅವರು ಕೂಡ ಸೂಪರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಟ್ಯಾಲೆಂಟ್ ಇದ್ದಾರೆ, ಟಾಸ್ಕಲ್ಲೂ ಕೂಡ ಒಳ್ಳೆ ಟಾಸ್ಕನ್ನು ಆಡ್ತಾರೆ. ಈ ಕಡೆ ತ್ರಿವಿಕ್ರಮ್ ಅವರು ಕೂಡ ವ್ಯಕ್ತಿತ್ವದಲ್ಲೂ ಕೂಡ ಚೆನ್ನಾಗಿದೆ, ಎಲ್ಲರ ಜೊತೆನೂ ಕೂಡ ಚೆನ್ನಾಗಿರ್ತಾರೆ, ಹಾಗೆ ಟಾಸ್ಕಲ್ಲೂ ಕೂಡ ಚೆನ್ನಾಗಿ ಆಡ್ತಾರೆ. ಸೊ ಇಬ್ಬರಲ್ಲಿ ಯಾರು ರನ್ನರ್ ಆಗ್ತಾರೆ, ಯಾರು ವಿನ್ನರ್ ಆಗ್ಬೋದಾರೆ? ಸೊ ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಎಲ್ಲ ಕಡೆ ಎಲ್ಲ ವೀಡಿಯೋಸ್ಗಳಿಗೂ ಕೂಡ ಕಮೆಂಟ್ಗಳನ್ನ ನೋಡ್ತಾ ಹೋದರೆ ತ್ರಿವಿಕ್ರಮ್ ಇಲ್ಲ ಹನುಮಂತು ಎರಡೇ ಹೆಸರು ಹೇಳ್ತಿರೋದ್ರಿಂದ ಸೊ ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ತ್ರಿವಿಕ್ರಮ್ ಅವರು ವಿನ್ ಆಗ್ತಾರಾ, ಇಲ್ಲ ಹನುಮಂತು ಅವರು ವಿನ್ನರ್ ಆಗ್ತಾರಾ? ಸೊ ರನ್ನರ್ ಯಾರಾಗ್ತಾರೆ? ಸುದೀಪಣ್ಣ ಕೈಯಲ್ಲಿ ಯಾರ ಕೈ ಇರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳು ಕೊಡ್ತಾನೆ ಇರುತ್ತೆ, ತಪ್ಪದೆ ನೋಡ್ತಾ ಇರಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಹಾಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.